ವೀಕ್ಷಕರೇ, ಇದು ಭಟ್ಕಲ್ ಒನ್ ಮೀಡಿಯಾ. ಭಟ್ಕಳ ಮಳೆಗಾಳಿಗೆ ಮರಗಳು ಉರುಳಿ ಬಿದ್ದು ರಸ್ತೆ ಸಂಚಾರ ವ್ಯತ್ಯಯ. ಎಸ್ಡಿಪಿಐ ಮತ್ತು ಪಿಎಫ್ಐ ರೆಸ್ಕ್ಯೂ ತಂಡದಿಂದ ನೆರವು. ಗುರುವಾರ ರಾತ್ರಿ ಗುಡುಗು ಗಾಳಿ ಸಹಿತ ಸುರಿದ ಭಾರೀ ಮಳೆಯಿಂದಾಗಿ ನಗರದ ಡಾರಂಟ ಹಾಗೂ ಸ್ಟೇಟ್ ಬ್ಯಾಂಕ್ ರೋಡ್ನಲ್ಲಿ ಮರಗಳು ಧರೆಗೆ ಉರುಳಿ ಬಿದ್ದು ರಸ್ತೆ ಸಂಚಾರಕ್ಕೆ ವ್ಯತ್ಯಯ ಉಂಟಾಗಿತ್ತು. ಕೂಡಲೇ ಕಾರ್ಯಪ್ರವೃತ್ತಗೊಂಡ ಎಸ್ಡಿಪಿಐ ಮತ್ತು ಪಿಎಫ್ಐ ರೆಸ್ಕ್ಯೂ ತಂಡದ ಸದಸ್ಯರು ಘಟನಾ ಸ್ಥಳಕ್ಕೆ ಧಾವಿಸಿ ಮರಗಳನ್ನು ರಸ್ತೆಯಿಂದ ತೆರವುಗೊಳಿಸಿ ಸಂಚಾರಕ್ಕೆ ವ್ಯವಸ್ಥೆ ಮಾಡಿಕೊಟ್ಟರು. ಗುರುವಾರ ರಾತ್ರಿ ಸುಮಾರು ಅರ್ಧ ಗಂಟೆ ಬಿದ್ದ ಗುಡುಗು ಮಿಂಚಿನ ಮಳೆಗೆ ಡಾರಂಟ ವಿಭಾಗದಲ್ಲಿ 7 ವಿದ್ಯುತ್ ಕಂಬಗಳು, ಕೋಟೇಶ್ವರ ರಸ್ತೆಯಲ್ಲಿ 3, ಬಂದ ರಸ್ತೆಯಲ್ಲಿ 1 ಹಾಗೂ ಮುಂಡಳ್ಳಿಯಲ್ಲಿ 1 ವಿದ್ಯುತ್ ಕಂಬ ಉರುಳಿದೆ. ಅಲ್ಲದೆ ಸಾಕಷ್ಟು ಮರಗಳು ಸಹ ಉರುಳಿ ಬಿದ್ದಿವೆ. ಮದಿನಾ ಕಾಲೋನಿಯ ಕಡಿ ಮಿಷನ್ ಬಳಿಯಲ್ಲಿರುವ ಹಳೆಯ ಮರವೊಂದು ಬೈಕ್ ಸವಾರನ ಮೇಲೆ ಬಿದ್ದಿದ್ದು, ಅದೃಷ್ಟವಶಾತ್ ಬೈಕ್ ಸವಾರನಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ದೊಡ್ಡ ದುರಂತವೊಂದು ತಪ್ಪಿದಂತಾಗಿದೆ. ಎಲ್ಲ ಕಡೆಗಳಲ್ಲಿ ಎಸ್ಡಿಪಿಐ ಮತ್ತು ಪಿಎಫ್ಐ ರೆಸ್ಕ್ಯೂ ತಂಡದ ಸದಸ್ಯರು ರಕ್ಷಣಾ ಕಾರ್ಯವನ್ನು ಕೈಗೊಂಡಿದ್ದಾರೆ. ಈ ತಂಡದಲ್ಲಿ ಎಸ್ಡಿಪಿಐ ಜಿಲ್ಲಾಧ್ಯಕ್ಷ ತೌಸಿಫ್ ಬ್ಯಾರಿ, ಎಸ್ಡಿಪಿಐ ಭಟ್ಕಳ ಕ್ಷೇತ್ರದ ಅಧ್ಯಕ್ಷ ವಸೀಂ ಮನೆಗಾರ್, ಕಾರ್ಯದರ್ಶಿ ರಫೀಕ್ ಶೇಖ್, ಪಿಎಫ್ಐ ಉತ್ತರಕನ್ನಡ ಜಿಲ್ಲಾ ಕೌನ್ಸಿಲ್ ಸದಸ್ಯ ಸಲ್ಮಾನ್ ಅಹಮದ್, ಪಿಎಫ್ಐ ಭಟ್ಕಳ ಕಾರ್ಯದರ್ಶಿ ಜಮಾನ್ ಮತ್ತಿತರರು ಭಾಗವಹಿಸಿದ್ದರು.